Good morning, students. I am Anupama. I am teaching the 7th standard social science subject. Today, we discussed continue part of the lesson Wadeyars of Mysuru. In the previous class, we have discussed about the history of Tipu Sultan. Today, we discussed about the prominent king of Wadeyars of Mysuru was Krishnaraja Wadeyar III. This Krishnaraja Wadeyar III, he was started his ruling from the year 1799 to 1831. See here, the period of wars ended with the fall of the Tipu Sultan. So here, you already know that 4 Anglo-Mysore war happened between British and Hyder Ali and Tipu Sultan. In the 4th Anglo-Mysore war, the British were the winner. Like that, in that 4th Anglo-Mysore war, Tipu Sultan was died in the year 1799. After the fall of the Tipu Sultan, the British took over the Mysore state and divided into the 4 parts among Marathas, Nizams and themselves. See here, ಇಲ್ಲಿ ಟಿಪ್ಪುವಿನ ಮರಣದ ನಂತರ ಮೈಸೂರು ರಾಜ್ಯ ಏನಾಗುತ್ತೆ, ಬ್ರಿಟಿಷರ ಕೈವಶ ಆಗುತ್ತೆ. ಆ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಮೈಸೂರನ್ನು 4 ಭಾಗಗಳಾಗಿ ಡಿವೈಡನ್ನು ಮಾಡ್ತಾರೆ. ಅದರಲ್ಲಿ 4 ಭಾಗಗಳಲ್ಲಿ ಮೈಸೂರನ್ನು 4 ಡಿವೈಡ್ಸ್ಗಳಾಗಿ ಮಾಡಿಬಿಟ್ಟು ಅದರಲ್ಲಿ ಒಂದನ್ನು ಮರಾಠಾಸ್ಗೆ, ಇನ್ನೊಂದನ್ನು ನಿಜಾಮ್ಸಿಗೆ, ಇನ್ನೊಂದು ಭಾಗವನ್ನು ಬ್ರಿಟಿಷರಿಗೆ ಡಿವೈಡನ್ನು ಮಾಡ್ಕೊಳ್ತಾರೆ. ಹಾಗಾದರೆ ಇನ್ನು ಒಂದು ಪಾರ್ಟ್ ಉಳಿತಲ್ವಾ? ಸಿ ಹಿಯರ್ ದ ರಿಮೈನಿಂಗ್ 1 ಪಾರ್ಟ್ ವಾಸ್ ರಿಟರ್ನ್ ಟು ಮೈಸೂರು ಒಡೆಯರ್ಸ್. ಇನ್ನೊಂದು ಉಳಿದಂಥ ಭಾಗ ಏನಿತ್ತಲ್ವಾ, ಅದನ್ನು ಮೈಸೂರು ಒಡೆಯರ್ಸಿಗೆ ಏನು ಮಾಡ್ತಾರೆ, ಕೊಡ್ತಾರೆ. Krishnaraja Wadeyar III was brought to power. So now, the remaining 1 part, the Krishnaraja Wadeyar, he was came to the power. ಆ ಉಳಿದಂಥ ಒಂದು ಭಾಗಕ್ಕೆ ಕೃಷ್ಣರಾಜ ಒಡೆಯರ್ ಅವರು ರಾಜನಾಗಿ ಅಧಿಕಾರಕ್ಕೆ ಬರ್ತಾರೆ. ಸಿನ್ಸ್ ಕೃಷ್ಣರಾಜ ಒಡೆಯರ್ III was only 5 years old boy. ಈ ಕೃಷ್ಣರಾಜ ಒಡೆಯರ್ III ಅವರು ಬಂದಾಗ, ಸಿಂಹಾಸನವನ್ನು ಏರಿದಾಗ, ಈಸ್ ಓನ್ಲಿ 5 years old boy. ಸೊ ಬಿಕಾಸ್ ಆಫ್ ದಟ್ ರೀಸನ್ ಪೂರ್ಣಯ್ಯ ವಾಸ್ ಅಪಾಯಿಂಟೆಡ್ ಆ್ಯಸ್ ಅ ದಿವಾನ್ ಆಫ್ ಮೈಸೂರು. ತುಂಬ 5 ವರ್ಷದ ಹುಡುಗನಾಗಿದ್ದಾಗ, ನೋಡಿ ಈ ಕೃಷ್ಣರಾಜ ಒಡೆಯರ್ ಅವರು 5 ವರ್ಷದ ಹುಡುಗನಾಗಿದ್ದಾಗ ಆಡಳಿತಕ್ಕೆ ಬಂದಾಗ ಆಡಳಿತವನ್ನು ಮಾಡೋದು ಕಷ್ಟ, ಚಿಕ್ಕ ಹುಡುಗ. ಹಾಗಾಗಿ ಪೂರ್ಣಯ್ಯನವರು, ದಿವಾನ್ರು ಆಗಿರ್ತಕ್ಕಂಥ ಪೂರ್ಣಯ್ಯನವರು ಏನು ಮಾಡ್ತಾರೆ, ಮೈಸೂರಿನ ಆಡಳಿತವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಆ್ಯಸ್ ಎ ದಿವಾನ್, ನಾಟ್ ಆ್ಯಸ್ ಎ ಕಿಂಗ್. ಓಕೆ, ರಾಜನಾಗಲ್ಲ, ದಿವಾನರಾಗಿ ಏನು ಮಾಡ್ತಾರೆ, ಅವರು ರೂಲಿಂಗನ್ನು ಮಾಡಿಕೊಂಡು ಹೋಗ್ತಾರೆ. ಓಕೆ ಸ್ಟೂಡೆಂಟ್ಸ್, ಆ್ಯಸ್ ದೇ ಫೆಲ್ಟ್ ದಟ್ ಕೃಷ್ಣರಾಜ ಒಡೆಯರ್ III ಡಿಡ್ ನಾಟ್ ಪ್ರಾಪರ್ಲಿ ಸಪ್ರೆಸ್ ದ ರಿವಾಲ್ಟ್ ಆಫ್ ಬಿದನೂರು ಆಫ್ ಶಿವಮೊಗ್ಗ. ಸಿ ಆಫ್ಟರ್ ಫ್ಯೂ ಇಯರ್ಸ್, ಕೆಲವು ವರ್ಷಗಳ ನಂತರ ಕೃಷ್ಣರಾಜ ಒಡೆಯರ್ ಅವರು ಸ್ವಲ್ಪ ಮೇಜರ್ ಆದಾಗ, ಅಟ್ ಒನ್ಸ್ ದಿಸ್ ಕೃಷ್ಣರಾಜ ಒಡೆಯರ್ III, he did not properly suppress the revolt of ಬಿದನೂರು ಆಫ್ ಶಿವಮೊಗ್ಗ. ಸೊ ಇಲ್ಲಿ ಬ್ರಿಟಿಷ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಶಿವಮೊಗ್ಗದ ಬಿದನೂರಿನ ಯುದ್ಧಕ್ಕೆ ಈ ಕೃಷ್ಣರಾಜ ಒಡೆಯರ್ III ಕಳಿಸ್ಬಿಡ್ತಾರೆ, ಹೋಗಿ ಯುದ್ಧವನ್ನು ಮಾಡಿ ಅಂತ ಹೇಳಿ. ಬಟ್ ಹಿ ಡಿಡ್ ನಾಟ್ ಡೂ ದ ವಾರ್ ಪ್ರಾಪರ್ಲಿ. ಅಲ್ಲಿ ಸರಿಯಾಗಿ ಏನು ಮಾಡಲಿಲ್ಲ, ಅವರು ಹೋರಾಟವನ್ನು, ಯುದ್ಧವನ್ನು ಮಾಡಲೇ ಇಲ್ಲ. ಹಿ ವಾಸ್ ಫೇಲ್ಯೂರ್ಡ್ ಇನ್ ದ ರಿವಾಲ್ಟ್ ಆಫ್ ಬಿದನೂರು ಆಫ್ ಶಿವಮೊಗ್ಗ. ಆಫ್ಟರ್ ದಟ್ ಬ್ರಿಟಿಷರ್ಸ್ ದೇ ಆರ್ ಡಿಥ್ರೋನ್ಡ್ ದ ಕೃಷ್ಣರಾಜ ಒಡೆಯರ್ III. ಡಿಥ್ರೋನ್ ಅಂತ ಹೇಳಿದ್ರೆ ಸಿಂಹಾಸನದಿಂದ ಕೆಳಗಡೆ ಇಳಿಸ್ತಾರೆ, ಅಂದರೆ ಅಧಿಕಾರವನ್ನು ಕಿತ್ಕೊಳ್ತಾರೆ. ಬ್ರಾಟ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಮೈಸೂರು ಅಂಡರ್ ದ ಕಮಿಷನರ್. ಹೀಗೆ ಈ ಮೈಸೂರಿನ ರಾಜರುಗಳು
ಸರಿಯಾಗಿ ಆಳ್ವಿಕೆಯನ್ನು ಮಾಡೋದಕ್ಕೆ ಇವರಿಗೆ ಸಬಲರಲ್ಲ, ಇವರಿಗೆ ಆ ಶಕ್ತಿ ಇಲ್ಲ ಅಂತ ಗೊತ್ತಾದಾಗ ಆ ಮೈಸೂರಿನ ಆಡಳಿತವನ್ನು ಕಮಿಷನರ್ಗಳ ಕೈಗೆ ಏನು ಮಾಡ್ತಾರೆ, ಕೊಡ್ತಾರೆ. ಲೈಕ್ ನೋಡಿ, ಹೀಗೆ ರಾಜರುಗಳ ಕೈಯಿಂದ ಕಮಿಷನರ್ಗಳಿಗೆ ಏನು ಮಾಡ್ತಾರೆ, ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ, ಅಂದರೆ ಅಧಿಕಾರವನ್ನು ಕೊಡ್ತಾರೆ. ಓಕೆನಾ. ಸೊ ಇಲ್ಲಿಗೆ ಅಗೇನ್ ಮತ್ತೇನಾಯ್ತು, ಈಗ ಮೈಸೂರು ಒಡೆಯರ್ಗಳಿಂದ ಅಧಿಕಾರ ಮೈಸೂರನ್ನು ಮತ್ತೆ ಕಿತ್ಕೊಳ್ಳಾಯ್ತು. ಈಗ ಕಿತ್ಕೊಂಡ್ಬಿಟ್ಟು ಏನು ಮಾಡಿದರು, ಕಮಿಷನರ್ಗಳ ಆಳ್ವಿಕೆಗೆ ಕೊಡ್ತಾ ಹೋದರು. ಸೊ ನಾವು ವಿ ಡಿಸ್ಕಸ್ಡ್ ಅಬೌಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಕಮಿಷನರ್. ಹಾಗಾದರೆ ಕಮಿಷನರ್ಗಳು ಹೇಗೆ ಅಡ್ಮಿನಿಸ್ಟ್ರೇಷನನ್ನು ಮಾಡಿದರು, ಹೇಗೆ ಆಡಳಿತ ಮಾಡಿದರು ಮೈಸೂರನ್ನು, ರಾಜನಿಗಿಂತ ಚೆನ್ನಾಗಿ ಮಾಡಿದ್ರ ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ದ ಅಡ್ಮಿನಿಸ್ಟ್ರೇಷನ್ ಆಫ್ ಕಮಿಷನರ್ ಇಟ್ ವಾಸ್ ಸ್ಟಾರ್ಟೆಡ್ ಫ್ರಮ್ ದ ಇಯರ್ 1831 ಟು 1881. 1831ಇಂದ 81 ತನಕ ಏನಾಗುತ್ತೆ, ಈ ಪೂರ್ತಿಯಾಗಿ ಮೈಸೂರಿನ ಅಡ್ಮಿನಿಸ್ಟ್ರೇಷನ್ನು ಕಮಿಷನರ್ಗಳು ಮಾಡ್ತಾ ಹೋಗ್ತಾರೆ. ಸೊ ಇನ್ ದಟ್ ಕಮಿಷನರ್ ದೇರ್ ವರ್ 2 ಕಮಿಷನರ್ಸ್ ವರ್ ವೆರಿ ಫೇಮಸ್. ದಟ್ ಈಸ್ ದ ಫಸ್ಟ್ ಒನ್ ಈಸ್ ಮಾರ್ಕ್ ಕಬ್ಬನ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಲೂಯಿಸ್ ಬೆಂಥಮ್ ಬೌರಿಂಗ್. ಸೊ ನಾವು ವಿ ಡಿಸ್ಕಸ್ಡ್ ಅಬೌಟ್ ದ ಫಸ್ಟ್ administration of commissioner of Mysore was Mark Cubbon. Okay students, see here once again you see the picture of Mark Cubbon. Okay, in the year 1834 to 1861 period, in this period the Mark Cubbon, he was doing the administration of Mysore state. Okay, let's will know about him. Mark Cubbon implemented many administrative reforms in the state. ಸೊ ಇಲ್ಲಿ ಮೈಸೂರಿನ ಸ್ಟೇಟಿಗೆ ಅಧಿಕಾರಕ್ಕೆ ಬಂದ ನಂತರ he was doing the so many administrative reforms. ಆಡಳಿತಕ್ಕೆ ಸಂಬಂಧಪಟ್ಟಂತೆ ಹಳೆಯ ನಿಯಮಗಳನ್ನು ತೆಗೆದುಹಾಕಿ ಹೊಸ ನಿಯಮಗಳನ್ನು ಅಳವಡಿಸ್ತಾರೆ, ಅಂದರೆ ಸುಧಾರಣೆಗಳನ್ನು ಮಾಡ್ತಾ ಹೋಗ್ತಾರೆ. ಈ ಟ್ರಾನ್ಸ್ಫರ್ ದ ಕ್ಯಾಪಿಟಲ್ ಫ್ರಮ್ ಮೈಸೂರು ಟು ಬೆಂಗಳೂರು. ಈಗ ಮೈಸೂರು ಸಿಟಿ ಕ್ಯಾಪಿಟಲ್ ಸಿಟಿ ಆಗಿತ್ತಲ್ವಾ, ಮೈಸೂರಿಂದ ಏನು ಮಾಡ್ತಾರೆ, ಅಟ್ ಫಸ್ಟ್ ಈ ಚೇಂಜ್ ದ ಕ್ಯಾಪಿಟಲ್ ಸಿಟಿ ಫ್ರಮ್ ಮೈಸೂರು ಟು ಬೆಂಗಳೂರು. ಮೈಸೂರಿಂದ ಬೆಂಗಳೂರನ್ನು ಏನು ಮಾಡ್ತಾರೆ, ಕ್ಯಾಪಿಟಲ್ ಸಿಟಿಯಾಗಿ ಮಾಡ್ತಾರೆ. ಮೈಸೂರು ವಾಸ್ ಡಿವೈಡಿಂಗ್ ಇನ್ ಟು ದ ಮೆನಿ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್. ಈ ಮೈಸೂರನ್ನು ಒಬ್ಬನೇ ಏನು ಮಾಡೋದಕ್ಕಾಗೋದಿಲ್ಲ, ರೂಲಿಂಗನ್ನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಬಹಳಷ್ಟು ಯೂನಿಟ್ಸ್ಗಳಾಗಿ, ಒಂದೊಂದು ಭಾಗಗಳಾಗಿ ಏನು ಮಾಡ್ತಾರೆ, ಅವರು ಡಿವೈಡ್ ಮಾಡ್ತಾ ಹೋಗ್ತಾರೆ. ಕೆಪ್ ದೆಮ್ ಅಂಡರ್ ಸೂಪರ್ಡೆಂಟ್ಸ್ ಸೂಪರ್ವಿಷನ್. ಆ ಪ್ರತಿಯೊಂದು ಯೂನಿಟ್ಸ್ಗಳನ್ನು ಹೋಗಿ ಮಾರ್ಕ್ ಕಬ್ಬನ್ನವರೇ ನೋಡ್ಕೊಳ್ಳೋದಕ್ಕಾಗೋದಿಲ್ಲ, ಅಲ್ಲಿ ಒಬ್ಬೊಬ್ಬ ಸೂಪರ್ವೈಸರನ್ನು ಏನು ಮಾಡ್ತಾರೆ, ನೇಮಿಸ್ತಾ ಹೋಗ್ತಾರೆ. ಅಂದರೆ ಅದನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಸೂಪರ್ವೈಸರನ್ನು ನೇಮಿಸ್ತಾ ಹೋಗ್ತಾರೆ. ಅಡ್ಮಿನಿಸ್ಟ್ರೇಷನ್ ಯೂನಿಟ್ಸ್ ವರ್ ಡಿವೈಡಿಂಗ್ ಇನ್ ಟು ದ ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ತಾಲೂಕ್ಸ್. ನೋಡಿ, ಈ ಬೆಂಗಳೂರು ಈ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಏನಿದೆಯಲ್ಲ, ಅವುಗಳನ್ನು ಏನು ಮಾಡ್ತಾರೆ, ಡಿಸ್ಟ್ರಿಕ್ಟ್ಸ್ ಮತ್ತು ತಾಲೂಕುಗಳಾಗಿ ಅವರು ಡಿವೈಡನ್ನು ಮಾಡ್ತಾ ಹೋಗ್ತಾರೆ. ಜುಡಿಷಿಯರಿ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ ಆರ್ಗನೈಸ್ಡ್ ವೆಲ್. ನೋಡಿ, ಇವ್ರ ಕಾಲದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ದೇ ಆರ್ ಡೂಯಿಂಗ್ ದ ವರ್ಕ್ ವೆರಿ ವೆಲ್. ತುಂಬ ಚೆನ್ನಾಗಿ ಏನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಕನ್ನಡ ವಾಸ್ ಇಂಪ್ಲಿಮೆಂಟೆಡ್ ಆ್ಯಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್. ಇವರ ಆಳ್ವಿಕೆಯ ಅವಧಿನಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಏನು ಮಾಡ್ತಾರೆ, ಬಳಸ್ತಾ ಹೋಗ್ತಾರೆ. ಆ್ಯಂಡ್ ನ್ಯೂ ರೋಡ್ಸ್ ವರ್ ಬಿಲ್ಟ್. ಆ್ಯಸ್ ಅ ರಿಸಲ್ಟ್ ಆಲ್ ದ ಮೇಜರ್ ಪ್ಲೇಸಸ್ ಆಫ್ ದ ಸ್ಟೇಟ್ ಕುಡ್ ಗೆಟ್ ಕನೆಕ್ಟೆಡ್ ಡೈರೆಕ್ಟ್ಲಿ ಟು ಬೆಂಗಳೂರು. ನೋಡಿ, ಇವರ ಆಳ್ವಿಕೆ ಕಾಲದಲ್ಲೇ ಈ ಬಿಲ್ಟ್ ದ ಸೋ ಮೆನಿ ರೋಡ್ಸ್, ಬಹಳಷ್ಟು ರಸ್ತೆಗಳನ್ನು ಏನು ಮಾಡ್ತಾರೆ, ಕಟ್ತಾರೆ. ಇದ್ರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಮೇಜರ್ ಪ್ಲೇಸಸ್ ಆಫ್ ಸ್ಟೇಟ್ ಕುಡ್ ಗೆಟ್ ಕನೆಕ್ಟ್ ಡೈರೆಕ್ಟ್ಲಿ ಟು ಬೆಂಗಳೂರು. ನೋಡಿ, ನಾವೀಗ ಎಷ್ಟೋ ರಸ್ತೆಗಳನ್ನ ನಾವು ನೋಡ್ತಾ ಹೋಗ್ತೀವಿ ಬೆಂಗಳೂರಿಗೆ ರೀಚ್ ಆಗುವಂಥದ್ದನ್ನು. ಈ ಎಲ್ಲ ರಸ್ತೆಗಳನ್ನು ಏನು ಮಾಡಿದರು, ಮಾರ್ಕ್ ಕಬ್ಬನ್ ಅವರ ಕಾಲದಲ್ಲಿ ಕೆಲವೊಂದು ಪ್ಲೇಸ್ಗಳಲ್ಲಿ, ಕೆಲವಷ್ಟು ಪ್ಲೇಸ್ಗಳಲ್ಲಿ ಏನು ಮಾಡ್ತಾರೆ, ರೋಡ್ಗಳನ್ನ ಕಟ್ತಾರೆ. ಆ ಎಲ್ಲ ರೋಡ್ಗಳು ಸಹ ಡೈರೆಕ್ಟಾಗಿ ಬೆಂಗಳೂರು ಸಿಟಿಯನ್ನು ಮುಟ್ಟೋ ಹಾಗೆ ಇರ್ತಾ ಇದ್ವು. ಸೊ ಲೈಕ್ ದಿಸ್. ನೋಡಿ, ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ರಾ ಮೆಟೀರಿಯಲ್ಸ್ಗಳನ್ನ ಫಾರ್ಮರ್ಸ್ಗಳು ರೋಡ್ನ ಹೆಲ್ಪಿಂದ ಏನು ಮಾಡ್ಬೋದು, ಸೀದಾ ಅವರು ಸಿಟಿಗೆ ತೊಗೊಂಬರ್ಬೋದು. ಹೀಗೆ ಏನು ಮಾಡ್ತಾರೆ, ಅಗ್ರಿಕಲ್ಚರು ಮತ್ತು ಇಂಡಸ್ಟ್ರಿಯಲೈಸೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ರೋಡ್ಸ್ಗಳನ್ನ ಫಸ್ಟ್ ಏನು ಮಾಡ್ತಾರೆ, ಕಟ್ತಾರೆ. ಸಿ ಹಿಯರ್ ದ ರೋಡ್ ಟ್ರಾನ್ಸ್ಪೋರ್ಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬಿಸ್ನೆಸ್ ಆಗಿರ್ಬೋದು, ಇಂಡಸ್ಟ್ರೀಸ್ಗಳಾಗಿರ್ಬೋದು, ಇವೆಲ್ಲವಕ್ಕೂ ರೋಡ್ ಅನ್ನೋಂಥಕ್ಕಂಥದ್ದು ಬಹಳನೇ ಮುಖ್ಯ ಆಗ್ತಾ ಹೋಗುತ್ತೆ.
ಅಲ್ಲಿ ಮಾರ್ಕ್ ಕಬ್ಬನವ್ರು ಏನು ಮಾಡ್ತಾರೆ, ಇಂಡಸ್ಟ್ರೀಸ್ಗಳನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಬಹಳಷ್ಟು ರೋಡ್ಸ್ಗಳನ್ನು ಅವರು ಕಟ್ತಾ ಹೋಗ್ತಾರೆ. ಆ್ಯಂಡ್ ಬ್ರಿಡ್ಜಸ್ ವರ್ ಬಿಲ್ಟ್ ಆ್ಯಂಡ್ ಟೆಲಿಗ್ರಾಫ್ ಲೈನ್ಸ್ ವರ್ ಲೇಡ್. ನೋಡಿ, ಇವರ ಬ್ರಿಡ್ಜಸ್ ಸೇತುವೆಗಳನ್ನು ಸಹ ಕಟ್ತಾರೆ. ಹಾಗೆಯೇ ಟೆಲಿಗ್ರಾಫ್ ಲೈನ್ಸ್ಗಳನ್ನು ಇವರು ಏನು ಮಾಡ್ತಾರೆ, ಸಹಾಯ ಜಾರಿಗೆ ತರ್ತಾ ಹೋಗ್ತಾರೆ. ದ ಕನ್ಸ್ಟ್ರಕ್ಷನ್ ಆಫ್ ರೈಲ್ವೆ ಲೈನ್ಸ್ ಬಿಟ್ವೀನ್ ಬೆಂಗಳೂರು ಆ್ಯಂಡ್ ಜೋಲಾರ್ಪೇಟೆ ಸ್ಟಾರ್ಟೆಡ್. ನೋಡಿ, ರೈಲ್ವೆ ಲೈನನ್ನು ಏನು ಮಾಡ್ತಾರೆ, ಇವರು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾರೆ. ಎಲ್ಲಿಂದ ಎಲ್ಲಿಗೆ, ಬೆಂಗಳೂರು ಮತ್ತು ಜೋಲಾರ್ಪೇಟೆಗೆ ಏನು ಮಾಡ್ತಾರೆ, ರೈಲ್ವೆ ಲಿಂಕನ್ನು ಸಹ ಇವರು ಮಾಡ್ತಾ ಹೋಗ್ತಾರೆ. ದಿಸ್ ವಾಸ್ ದ ಫಸ್ಟ್ ರೈಲ್ವೆ ಇನ್ ದ ಸ್ಟೇಟ್ಸ್. ಆ್ಯಕ್ಚುಲಿ ಇನ್ ಅವರ್ ಮೈಸೂರು ಸ್ಟೇಟ್ ದಿಸ್ ವಾಸ್ ದ ಫಸ್ಟ್ ರೈಲ್ವೆ. ನಮಗೆ ಮೊದಲಿರ್ತಕ್ಕಂಥ ರೈಲ್ವೆ ದಾರಿ ಯಾವುದಪ್ಪ ಅಂತಾರೆ, ಮೈಸೂರು ಸ್ಟೇಟಲ್ಲೇ ಫಸ್ಟ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಈ ರಿಸೈನ್ಡ್ ಫ್ರಮ್ ದ ಕಮಿಷನರ್ ಪೋಸ್ಟ್ ಇನ್ ದ ಇಯರ್ 1861. So like this, these are all the achievements, or these are all the work of the ಕಮಿಷನರ್ ಮಾರ್ಕ್ ಕಬ್ಬನ್. ಇದು ಮಾರ್ಕ್ ಕಬ್ಬನ್ ಅವರ ಕೆಲಸ. ನೋಡಿ, ಇವರ ಆಡಳಿತಾವಧಿಯಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಇವರು ಮಾಡಿದ್ದಾರೆ. ಬಟ್ ದಿಸ್ ಪರ್ಸನ್ ಹಿ ವಾಸ್ ರಿಸೈನ್ಡ್. ನೋಡಿ, ಇವರ ಹುದ್ದೆಗೆ ಇವರು ರಾಜೀನಾಮೆಯನ್ನು ಕೊಡ್ತಾರೆ. ಎಷ್ಟರಲ್ಲಿ, 1861ನಲ್ಲಿ ಅವರು ಪೋಸ್ಟಿಂದ ಕೆಳಗಿಳಿತಾರೆ. ನೋಡಿ, ನೀವು ಕಬ್ಬನ್ ಅಂದ ತಕ್ಷಣ ನಿಮಗೊಂದು ಪಾರ್ಕ್ ನೆನಪು ಬರುತ್ತೆ. ದ ಕಬ್ಬನ್ ಪಾರ್ಕ್ ವಾಸ್ ಬಿಲ್ಟ್ ಇನ್ ಹಿಸ್ ಮೆಮೊರಿ. ನೋಡಿ, ಇವರ ಈ ಏನು ಕೊಡುಗೆಗಳು, ಕಾಂಟ್ರಿಬ್ಯೂಷನ್ಸ್ಗಳಿದೆಯಲ್ಲ ನಮ್ಮ ಸ್ಟೇಟಿಗೆ, ಮಾರ್ಕ್ ಕಬ್ಬನ್ ಅವರ ಕಾಂಟ್ರಿಬ್ಯೂಷನ್ಸು, ಅದರಲ್ಲಿ ಬಹಳಷ್ಟು ಕಾಂಟ್ರಿಬ್ಯೂಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಇವತ್ತಿಗೂ ನಾವು ಅವರ ಹೆಸರನ್ನು ನೆನಪಿಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅವರ ಕಬ್ಬನ್ ಪಾರ್ಕಿಂದ. ನೋಡಿ, ಮಾರ್ಕ್ ಕಬ್ಬನ್ ಅವರು ಕಬ್ಬನ್ ಪಾರ್ಕನ್ನು ಏನು ಮಾಡ್ತಾರೆ, ಕಟ್ಟಿಸ್ತಾರೆ. ನೋಡಿ, ಕಬ್ಬನ್ ಪಾರ್ಕ್ ಅವರ ಈ ಕಬ್ಬನ್ ಅವರ ನೆನಪಿಗೋಸ್ಕರನೇ ನಾವು ಇವಾಗ ಕಬ್ಬನ್ ಪಾರ್ಕನ್ನು ಏನು ಮಾಡಲಾಯಿತು, ಕಟ್ಟಲಾಯಿತು. ಓಕೆನಾ. ದಿಸ್ ಇಸ್ ದ ಇನ್ಫಾರ್ಮೇಷನ್ ಅಬೌಟ್ ಮಾರ್ಕ್ ಕಬ್ಬನ್. Next, we are discussed about another commissioner, Louis Bentham Bowring. Okay, student, see here, this is the picture of Louis Bentham Bowring. He is also another important commissioner of Mysore state. Louis Bentham Bowring, he started his administration from the year 1862 to 1870. This Louis Bentham Bowring took charge as commissioner in the year 1862. 1862ನಲ್ಲಿ ಇವರು ಆಡಳಿತಕ್ಕೆ ಬರ್ತಾರೆ. He recognized the administration structure of Mysore state. ಇವರು ಅಡ್ಮಿನಿಸ್ಟ್ರೇಷನ್ ಸ್ಟ್ರಕ್ಚರನ್ನು ಏನು ಮಾಡ್ತಾರೆ, ರೆಡಿ ಮಾಡ್ತಾ ಇರ್ತಾರೆ. ದ ಲ್ಯಾಂಡ್ ರೆವಿನ್ಯೂ ಕಲೆಕ್ಟೆಡ್ ಪ್ರೋಸೆಸ್ ವಾಸ್ ರೆಕಗ್ನೈಸ್ಡ್. ಇಲ್ಲೇನು ಮಾಡ್ತಾರೆ, ಫಾರ್ ದ ಇನ್ಕಮ್ ಆಫ್ ದ ಸ್ಟೇಟ್ ಇ ವಾಸ್ ಕಲೆಕ್ಟೆಡ್ ದ ರೆವಿನ್ಯೂ. ಕಂದಾಯ ಪದ್ಧತಿಯನ್ನು ಏನು ಮಾಡ್ತಾರೆ, ಇವರು ಪ್ರಮುಖವಾಗಿ ತಗೊಳ್ತಾ ಹೋಗ್ತಾರೆ. ಜುಡಿಷಿಯರಿ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ ಎಸ್ಟಾಬ್ಲಿಷ್ಡ್ ಪ್ರಾಪರ್ಲಿ. ಆ್ಯಕ್ಚುಲಿ ಮಾರ್ಕ್ ಕಬ್ಬನ್ ಅವರ ಪೀರಿಯಡ್ಗಿಂತಲೂ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಇನ್ನೂ ಚೆನ್ನಾಗಿ ಏನು ಮಾಡ್ತಾರೆ, ಕೆಲಸವನ್ನು ಇಲ್ಲಿ ಮಾಡ್ತಾ ಹೋಗ್ತಾರೆ. ಎಜುಕೇಷನಲ್ ರಿಫಾರ್ಮ್ಸ್ ವರ್ ಇಂಟ್ರೊಡ್ಯೂಸ್ಡ್ ವಿತ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್. ಎಸ್ಪೆಷಲಿ ಎಜುಕೇಷನ್, ಈ ಶಿಕ್ಷಣದಲ್ಲಿ ಹೆಚ್ಚು ಸುಧಾರಣೆಗಳನ್ನು ಏನು ಮಾಡ್ತಾರೆ, ಇವರು ತರ್ತಾ ಹೋಗ್ತಾರೆ. ಆ್ಯಂಡ್ ಬೌರಿಂಗ್ ಹಿ ವಾಸ್ ರಿಸೈನ್ಡ್ ಫ್ರಮ್ ದ ಕಮಿಷನರ್ ಪೋಸ್ಟ್ ಇನ್ ದ ಇಯರ್ 1870. 1870ರಲ್ಲಿ ಏನು ಮಾಡ್ತಾರೆ, ಇವರು ಅಧಿಕಾರದಿಂದ ಕಮಿಷನರ್ ಪೋಸ್ಟಿಂದ ಅವರು ಹುದ್ದೆಯಿಂದ ಕೆಳಗಿಳಿತಾರೆ. The commissioner laid the strong foundation for the development of Mysore. So like these commissioner, they are built the strong foundation for the development of Mysore state. ಈಗ ಈ ಇಬ್ಬರು ಕಮಿಷನರ್ ಏನು ಮಾಡ್ತಾರೆ, ಮೈಸೂರಿನ ಸ್ಟೇಟ್ ಸ್ಟ್ರಾಂಗ್ ಆಗಿ ನಿಲ್ಲೋ ಥರ ಫೌಂಡೇಶನ್ನ ಇವರು ಹಾಕ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಚಾಮರಾಜ ಒಡೆಯರ್ 10. In the year 1881, British handed over the administration of the state again to Chamaraja ಒಡೆಯರ್ 10. This is called ಪುನರ್ದಾನ. ನೋಡಿ, ಈಗ ನೀವು ಹೇಳಿದ್ರಿ ಕೃಷ್ಣರಾಜ ಒಡೆಯರ್ 3 ಅವರಿಂದ ಮೈಸೂರು ಸ್ಟೇಟನ್ನು ಅವರು ಇಸ್ಕೊಳ್ತಾರೆ, ಆಮೇಲೆ ಕಮಿಷನರ್ಗಳಿಗೆ ಕೊಡ್ತಾರೆ. ಅಗೇನ್ ಇಲ್ಲಿ ಕಮಿಷನರ್ಸ್ಗಳ ಆಳ್ವಿಕೆ ಆದ ನಂತರ 1881ನಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಚಾಮರಾಜ ಒಡೆಯರ್ 10ನೇ ಚಾಮರಾಜ ಒಡೆಯರ್ ಅವರಿಗೆ ಮೈಸೂರು ಸ್ಟೇಟನ್ನು
ಆಡಳಿತವನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ ದ ಇಯರ್ 1881 ಬ್ರಿಟಿಷ್ ಹ್ಯಾಂಡೆಡ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಸ್ಟೇಟ್ ಅಗೇನ್ ಟು ದ ಚಾಮರಾಜ ಒಡೆಯರ್ 10. ದಿಸ್ ಈಸ್ ಕಾಲ್ಡ್ ಪುನರ್ದಾನ. ನೋಡಿ, ದಾನ ಅಂದರೆ ಫಸ್ಟ್ ಟೈಮ್ ಮಾಡೋದು, ಪುನರ್ದಾನ ಅಂದರೆ ಏನು ಮಾಡೋದು, ಮತ್ತೆ ಇಸ್ಕೊಂಡಿದ್ದನ್ನು ವಾಪಸ್ ಅವರಿಗೇ ಕೊಡೋ ಅಂಥದ್ದು. 1881ನಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮೈಸೂರು ಸ್ಟೇಟನ್ನು ಪುನಃ ಚಾಮರಾಜ ಒಡೆಯರ್ 10ನೇ ಚಾಮರಾಜ ಒಡೆಯರವರಿಗೆ ಪುನಃ ಮೈಸೂರು ಸ್ಟೇಟನ್ನು ಕೊಡ್ತಾರೆ. ಇದನ್ನೇ ನಾವು ಇತಿಹಾಸದಲ್ಲಿ ಪುನರ್ದಾನ ಅಂಥೇಳಿ ಕರಿತೀವಿ. ಸಿ ರಂಗಾಚಾರ್ಲು ಆ್ಯಂಡ್ ಕೆ ಶೇಷಾದ್ರಿ ಅಯ್ಯರ್ ರೂಲ್ಡ್ ಆ್ಯಸ್ ದಿವಾನ್ ಅಂಡರ್ ಹಿಮ್. ಸೊ ಚಾಮರಾಜ ಒಡೆಯರ್ 10 ಏನಿದ್ರಲ್ಲ, ಇವರ ಕೈ ಕೆಳಗೆ ರಂಗಾಚಾರ್ಲು ಮತ್ತು ಶೇಷಾದ್ರಿ ಅಯ್ಯರ್ ಅವರು ಏನು ಮಾಡ್ತಾರೆ, ದಿವಾನರಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇನ್ ದ ಇಯರ್ 1881 ಪೀಪಲ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ವಾಸ್ ಸ್ಟಾರ್ಟೆಡ್ ಫಂಕ್ಷನಿಂಗ್. ಸೊ ಇವರ ಈ 1881 ಪೀರಿಯಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೀಪಲ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ, ಜನಪ್ರತಿನಿಧಿಗಳ ಸಭೆ ಏನಾಗುತ್ತೆ, ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ ಸ್ಟೂಡೆಂಟ್ಸ್, next we discussed about the another prominent, very important, famous and greatest king of Odayars of Mysore was Nalvadi Krishnaraja Odayar. See here student, these are the images of Nalvadi Krishnaraja Odayar III. This Nalvadi Krishnaraja Odayar III, he was started his ruling from the year 1902 to 1940. Okay students, let's know about him. Chamaraja Odayar 10 died in Calcutta while there on a visit. ಸೊ ಅಟ್ ಒನ್ಸ್ ನಾನು ಈಗ ಹೇಳಿದ್ನಲ್ಲ, ಈ ಚಾಮರಾಜ ಒಡೆಯರ್ 10 ಅವರು ಪುನರ್ದಾನ ಮಾಡಿಸ್ಕೊಳ್ತಾರೆ, ಬ್ರಿಟಿಷರಿಂದ ಪುನಃ ಮೈಸೂರು ಸ್ಟೇಟನ್ನು ತಗೊಳ್ತಾರೆ. ಈ ಚಾಮರಾಜ ಒಡೆಯರವರು ಒಂದು ಸಲ ಕಲ್ಕತ್ತಾಗೆ ಹೋದಾಗ, ಕಲ್ಕತ್ತಾಕ್ಕೆ ಭೇಟಿಯನ್ನು ನೀಡಬೇಕು ಅಂತ ಹೋದಾಗ ಅಲ್ಲಿ ಏನಾಗುತ್ತಾರೆ ಅಂತ ಹೇಳಿದ್ರೆ, ಹಿ ವಾಸ್ ಡೈಡ್, ಅಲ್ಲಿ ಅವರು ಮರಣವನ್ನು ಹೊಂದುತ್ತಾರೆ. ಇಮಿಡಿಯೇಟ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಸೆಂಟೆಡ್ ಥ್ರೋನ್ ಆ್ಯಸ್ ಎ ಸಕ್ಸೆಸರ್ ಇನ್ 1895. ಸೊ ಅದಾದ ನಂತರ ಚಾಮರಾಜ ಒಡೆಯರ ಮರಣದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರವರು 1895ರಲ್ಲಿ ಸಿಂಹಾಸನವನ್ನು ಏರ್ತಾರೆ. ಇನ್ ದಟ್ ಸಿಚುಯೇಷನ್ ಹಿ ವಾಸ್ ಓನ್ಲಿ 11 years ಓಲ್ಡ್, ಕೇವಲ 11 ವರ್ಷದ ಬಾಲಕನಾಗಿದ್ದರು. ದ ಅಡ್ಮಿನಿಸ್ಟ್ರೇಷನ್ ವಾಸ್ ರನ್ ಬೈ ಹಿಸ್ ಮದರ್ ನಂಜಮ್ಮಣ್ಣಿ. ಇವರು ತುಂಬ ಚಿಕ್ಕ ಹುಡುಗನಾಗಿದ್ದರಿಂದ ಇವ್ರ ಕೈಲೂ ಆಡಳಿತವನ್ನು ನಡೆಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರ ತಾಯಿ ನಂಜಮ್ಮಣ್ಣಿ ಏನು ಮಾಡ್ತಾರೆ, ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾರೆ. ದ ಡೈರೆಕ್ಟ್ ರೂಲ್ ಆಫ್ ನಾಲ್ವಡಿ ಸ್ಟಾರ್ಟೆಡ್ ಫ್ರಮ್ 1902. 1895ಅಲ್ಲಿ ಇವರು ಅಧಿಕಾರಕ್ಕೆ ಬಂದಾಗ ತುಂಬ ಚಿಕ್ಕವರಾಗಿದ್ದರಿಂದ ಅವರ ತಾಯಿ ನಂಜಮ್ಮಣ್ಣಿ ಏನು ಮಾಡ್ತಾರೆ, ಅಧಿಕಾರವನ್ನು ಕೈಗೆ ತಗೊಳ್ತಾರೆ. ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಡೈರೆಕ್ಟಾಗಿ ಸಿಂಹಾಸನ ಏರಿ ರೂಲಿಂಗನ್ನು ಮಾಡಿರ್ತಕ್ಕಂಥ ವರ್ಷ ಯಾವುದಪ್ಪ ಅಂತ ಹೇಳಿದ್ರೆ 1902, 1902. ಹಿ ವಾಸ್ ವೆಲ್ ಎಜುಕೇಟೆಡ್. ಸೊ ಹಾಗಾದರೆ 11 ವರ್ಷದಿಂದ ಇವ್ರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಈ ಗಾಟ್ ಎಜುಕೇಷನ್, ಶಿಕ್ಷಣವನ್ನು ಏನು ಮಾಡ್ತಾರೆ, ಪಡಿತಾರೆ. ಆ್ಯಂಡ್ ಲೈಡ್ ಎ ಫರ್ಮ್ ಫೌಂಡೇಶನ್ ಫಾರ್ ಮಾಡರ್ನ್ ಸ್ಟೇಟ್ ಡ್ಯೂರಿಂಗ್ ಹಿಸ್ ಲಾಂಗ್ ರೀಜನ್. ಇವರೊಬ್ಬರು ವಿದ್ಯಾವಂತನಾಗಿದ್ದಾಗ ಒಬ್ಬ ರಾಜ ಅವನು ಸುವ್ಯವಸ್ಥಿತವಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ. ಇಲ್ಲೂ ಅಷ್ಟೇ ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆ್ಯಸ್ ಎ ವೆಲ್ ಎಜುಕೇಟೆಡ್ ಹಿ ಬಿಲ್ಡ್ ದ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಮೈಸೂರು ಸ್ಟೇಟ್. ಹಿ ವಾಸ್ ವಿಷನರಿ ಆ್ಯಂಡ್ ಹ್ಯಾಡ್ ಎ ಸಾಫ್ಟ್ ಕಾರ್ನರ್ ಫಾರ್ ದ ವೆಲ್ಫೇರ್ ಆಫ್ ದ ಡೌನ್ ಟ್ರೋಡನ್. See here, this Nalvadi Krishnaraja Odayar is a soft corner person for the welfare of downtrodden. ಅಂದರೆ ಈ ಹಿಂದುಳಿದ ವರ್ಗದವರು ಅಂತ ಏನು ಕರಿತೀವಲ್ಲ, ಆ ಡೌನ್ ಟ್ರೋಡನ್ಸ್ ಅವರ ವೆಲ್ಫೇರ್ಗೋಸ್ಕರ, ಅವರ ಉದ್ಧಾರಕ್ಕೋಸ್ಕರ ಏನು ಮಾಡ್ತಾರೆ, ಅವರು ದುಡಿತಾರೆ. ನೋಡಿ, ಅಂಥವರನ್ನು ಸಹ ಗಮನಕ್ಕಿಟ್ಕೊಂಡಂತಹ ಸಾಫ್ಟ್ ಕಾರ್ನರ್ ಪರ್ಸನ್ ಇವರು. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್.
He formed a Miller Commission in order to ensure the participation of all sections of the society in the administration. ನೋಡಿ, he was formed the Miller Commission. ಮಿಲ್ಲರ್ ಕಮಿಷನ್ನ ಏನು ಮಾಡ್ತಾರೆ, ಫಾರ್ಮ್ ಮಾಡ್ತಾರೆ. ಇದರ ಪ್ರಕಾರ ಏನಪ್ಪ ಅಂತ ಹೇಳಿದರೆ, ಆಲ್ ದ ಸೆಕ್ಷನ್ ಆಫ್ ದ ಸೊಸೈಟಿ ಪೀಪಲ್ಸ್ ದೇ ಆರ್ ಪಾರ್ಟಿಸಿಪೇಟೆಡ್ ಇನ್ ದ ಅಡ್ಮಿನಿಸ್ಟ್ರೇಷನ್. ಅಂದರೆ ಎಲ್ಲ ವರ್ಗದವರು, ಮೇಲ್ಜಾತಿ ಕೆಳಜಾತಿ ಅಂಥದ್ದಿಲ್ಲ, ಎಲ್ಲ ವರ್ಗದವರು ಏನು ಮಾಡಬೇಕು, ಆಡಳಿತದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಭಾಗವಹಿಸಬೇಕು ಅನ್ನೋದು ಇವರ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಮಿಲ್ಲರ್ ಕಮಿಷನನ್ನು ಏನು ಮಾಡ್ತಾರೆ, ಇವರು ಜಾರಿಗೆ ತರ್ತಾ ಹೋಗ್ತಾರೆ. ಸಿ ಹಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ವಿ ಸ್ಟಾಪ್ ದ ಲೆಸನ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಅಚೀವ್ಮೆಂಟ್ಸ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್.